ಶುರುವಾಯಿತು ಇದು? ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾಯಕಾರ ಗುರುಕುಲ 2012ರಲ್ಲಿ ಶುರುವಾಯಿತು. ಏನಾಗ್ತಾ ಇದೆ, ಜ್ಯೋತಿಷ್ಯ ಅಂದರೆ ಮೌಢ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲ ಕಡೆಯೂ ಪ್ರಚಾರ ಆಗ್ತಾ ಇದೆ. ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಕಲಿತೆ ನಾನು ಹೇಳ್ತೀನಿ, 99% ಜನಕ್ಕೆ ಶಾಸ್ತ್ರವನ್ನು ಯಾಕೆ ಕೇಳಬೇಕು ಅಂತಲೇ ಗೊತ್ತಿಲ್ಲ. ಸಾಲ ಮಾಡೋಕ್ಕಿಂತ ಮುಂಚೆ ಕೇಳಬೇಕು, ನಾನು ಇದನ್ನು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ ಅಂತ. ಆದರೆ ಅವರೇನು ಮಾಡ್ತಾರೆ, ಸಾಲ ಮಾಡ್ಬಿಟ್ಟು ಕೇಳ್ತಾರೆ, ಗುರುಗಳೇ ನಮಗೆ ಈ ಪರಿಹಾರ ಮಾಡಿಕೊಡ್ತೀವಿ ಅಂತ. ಜೊತೆಗೆ ನಾನು ಏನೋ ಒಂದು ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಕೇಳಬೇಕು, ಅದು ಆಗುತ್ತಾ ಇಲ್ಲ. ಆವಾಗ ನಾವು ಅವ್ರಿಗೆ ಗೈಡ್ ಮಾಡಬೇಕು. ಅಂದರೆ ಮತ್ತು ಕಾಯಿಲೆಗಳು ಬರೋಕ್ಕಿಂತ ಮುಂಚೆ ಕೇಳಿದ್ರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಹೇಳ್ಬೋದು. ಮನೆ ಕಟ್ಟೋಕ್ಕಿಂತ ಮುಂಚೆ ಕೇಳಿದ್ರೆ ಮನೆನ ಹೇಗೆ ನೀವು ಮಾಡ್ಕೋಬೋದು ಅಂತ ಹೇಳ್ಬೋದು. ಅಂದರೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ರೂಟ್ ಮ್ಯಾಪ್ ಅಂದರೆ ಜ್ಯೋತಿಷ್ಯ. ಅದಕ್ಕೆ ಹಣೆ ಬರಹ ಇಲ್ಲಿಲ್ಲ, ಜಾತಕದಲ್ಲಿದೆ ಅಂತ. ಅದಕ್ಕೋಸ್ಕರ ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು, ನನ್ನ ಗುಣಧರ್ಮಗಳನ್ನು ಹೇಗೆ ಬದಲಾಯಿಸ್ಕೋಬೇಕು ಅನ್ನುವಂಥದ್ದನ್ನು ಜಾತಕಗಳ ಮುಖಾಂತರ ಋಷಿಮುನಿಗಳೇ ನಾವು ತಿಳಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸರಿಯಾದ ಶಾಸ್ತ್ರ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆ ನಿಟ್ಟಿನಲ್ಲಿ ಗುರುಕುಲದಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಯಾರಿಗೆ ಕಲಿಯೋ ಆಸಕ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗುರುಕುಲದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಕಲಿಸುವಂತಹ ಶಾಸ್ತ್ರಬದ್ಧ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಕಳೆದ 12 ವರ್ಷಗಳಿಂದ ನಮ್ಮ ಗುರುಕುಲದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ 12,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಇವತ್ತು 110ನೇ ಕಾರ್ಯಾಗಾರ. ಅಂದರೆ ಸಾಮಾನ್ಯರು ಕೂಡ ಜ್ಯೋತಿಷ್ಯದ ವಿಷಯಗಳನ್ನು ತಿಳಿಸ್ಬೇಕು, ಉಪನ್ಯಾಸಗಳ ಮುಖಾಂತರ ತಿಳಿಸ್ಬೇಕು, ಆ ಶಾಸ್ತ್ರ ಗ್ರಂಥದ ವಿಷಯಗಳನ್ನು ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾರ್ಯಾಗಾರಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಮಾಡ್ತಾ ಇರುವಂಥದ್ದು 110ನೇ ಕಾರ್ಯಾಗಾರ. ಇಲ್ಲಿವರೆಗೆ 109 ಕಾರ್ಯಾಗಾರಗಳನ್ನು ಬೇರೆ ಬೇರೆ ಎಕ್ಸ್ಪರ್ಟ್ಗಳಿಂದ ಕರೆಸಿ ಅವರಿಗೆ ಉಪನ್ಯಾಸವನ್ನು ಮಾಡಿಸುವಂಥದ್ದು ಕೆಲಸ ಆಗಿದೆ. ಇವತ್ತು 110ನೇ ಕಾರ್ಯಾಗಾರವನ್ನು ಮಾಡಿರುವಂಥದ್ದು. ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು. ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್, ಡಿಪ್ಲೊಮಾ ಕೋರ್ಸ್, ಅಡ್ವಾನ್ಸ್ ಡಿಪ್ಲೊಮಾ ಕೋರ್ಸ್, BA, MA, PhD ಕೂಡ ಜ್ಯೋತಿಷ್ಯದಲ್ಲಿ ಮಾಡ್ಬೋದು. ಅದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಮತ್ತು ಇದನ್ನು ಅಧ್ಯಯನ ಮಾಡಿ ಉಪನ್ಯಾಸಕರು ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ತಿಳ್ಕೋಬೇಕು. ಮತ್ತು ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಜ್ಯೋತಿಷಿಗಳಿರಬೇಕು. ಜ್ಯೋತಿಷಿಗಳು ಗಾಡ್ಗಳಾಗಬಾರ್ದು, ಗೈಡ್ಗಳಾಗಬೇಕು ಅನ್ನೋದು ನಮ್ಮ ಮಾಯಕಾರ ಗುರುಕುಲದ ಮುಖ್ಯ ಉದ್ದೇಶ. ಸೊ ಈ ಗುರುಕುಲದ ಬಗ್ಗೆ ಮಾತಾಡೋದಾದರೆ ಈಗ 12,000 ವಿದ್ಯಾರ್ಥಿಗಳಿಗೆ ಇದು ಮಾಡಿದ್ದೀನಿ ಅಂತ, ಅದು ಹೇಗೆ ವರ್ಕ್ ಆಗುತ್ತೆ? ಅಂದರೆ ಯಾವಾಗಲಿಂದ ಯಾರು ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆ? ನಮ್ಮಲ್ಲಿ ಯಾವುದೇ ಏಜ್ ಗ್ರೂಪ್ ಇಲ್ಲ. ಕೆಲವರು ರಿಟೈರ್ಡ್ ಆದವರು ಬರ್ತಾರೆ, ಕೆಲವರು 14-15 ವರ್ಷದಿಂದಲೇ ಬರ್ತಾರೆ. ಮತ್ತು ನಮ್ಮಲ್ಲಿ 2 ಥರ ಆಪ್ಷನ್ಸ್ ಇದೆ. ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ, ಆನ್ಲೈನ್ ಕ್ಲಾಸ್ ನಡೆಯುತ್ತೆ. ಆಫ್ಲೈನಿಗೆ ಬರದೇ ಇರೋರು ಆನ್ಲೈನಿಗೆ ಬರ್ಬೋದು. ಆನ್ಲೈನ್ ಬರೋಕ್ಕಾಗಲ್ಲ, ನಾವು ಇದು ಕಲಿತೀವಿ ಅನ್ನೋರು ಆಫ್ಲೈನಿಗೆ ಬರ್ಬೋದು. ಆ ನಿಟ್ಟಿನಲ್ಲಿ ಎಲ್ಲ ಥರದ ಸರ್ವಿಸನ್ನು ಕೂಡ ನಾವು ಕಲಿಸ್ಕೊಡ್ತೀವಿ. ಮತ್ತು ತುಂಬ ಫ್ರೆಂಡ್ಲಿ ಆಗಿರುತ್ತೆ ಇಲ್ಲಿ. ಮತ್ತು ಮೂಲ ಗ್ರಂಥಗಳ ಮೂಲಕ ಶಾಸ್ತ್ರವನ್ನು ಕಲಿಸುವಂಥದ್ದನ್ನು ನಮ್ಮ ಗುರುಕುಲದಲ್ಲಿ ಮಾಡ್ತಾರೆ. ವರ್ಕ್ಶಾಪ್ಗಳ ಬಗ್ಗೆ ಅವರಿಗೆ ಜನಸಾಮಾನ್ಯರಿಗೆ ಇಲ್ಲ, ನಮ್ಮ ಏನಾಗುತ್ತೆ ಇವತ್ತಿನ ಸಾಮಾಜಿಕ ತಾಣಗಳು ತುಂಬ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಇದನ್ನು ಕಲಿಯುವಂಥವ್ರ ಸಂಖ್ಯೆ ಕೂಡ ತುಂಬ ಜಾಸ್ತಿ ಇದೆ. ಅದರಿಂದ ನಾವು ಈ ಥರದ ಕಾರ್ಯಾಗಾರಗಳನ್ನು ಮಾಡ್ತೀವಿ ಅಂದರೆ ಈಗ ನೋಡಿದ್ದೀರ ನೀವೇ 200ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಕಲಿಯೋ ಆಸಕ್ತಿ ಇರೋರು ಬಂದಿದ್ದಾರೆ. ನಾವು ಲಿಮಿಟಾಗಿ ಮಾಡ್ತೀವಿ. ಕೆಲವು ಟೈಮ್ ಕಾನ್ಫರೆನ್ಸ್ ಮಾಡಿದಾಗ 1,000-2,000 ಜನ ಎಲ್ಲ ಸೇರ್ತಾರೆ. ಆ ನಿಟ್ಟಿನಲ್ಲಿ ಇದನ್ನು ಮಾಡೋದ್ರಿಂದ ಏನಾಗುತ್ತೆ, ಸರಿಯಾದ ಮಾಹಿತಿ ಜನರಿಗೆ ತಿಳಿಯುತ್ತೆ. ಜೊತೆಗೆ ಮೌಢ್ಯಾಚರಣೆಗಳನ್ನು ಮಾಡುವಂಥದ್ದನ್ನು ತಪ್ಪುತ್ತೆ. ಜೊತೆಗೆ ಯಾವ ಸಂದರ್ಭದಲ್ಲಿ ಬಳಸ್ಕೋಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದಕ್ಕೆ ಜಾಯಿನ್ ಆಗಬೇಕು ಅಂತಂದರೆ ಯಾವುದೇ ಏಜ್ ಇಲ್ಲ. ಅವರು 10th ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಯಾರು ಬೇಕಾದ್ರೂ ಇದನ್ನು ಬಂದು ಕಲಿತಾರೆ. ಥ್ಯಾಂಕ್ ಯು. ನಮಸ್ಕಾರ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಮಾನ್ಯ ಮಾಡಿರೋ ಅನೇಕ ರಿಸರ್ಚ್ ಸೆಂಟರ್ಗಳಲ್ಲಿ ಜ್ಯೋತಿಷ್ಯ, ವಾಸ್ತು ಮತ್ತು ಯೋಗದ ಸೆಂಟರ್ಗಳು ಅನೇಕ ಇದೆ. ಅದರಲ್ಲಿ ಮಾಯಕಾರ ಗುರುಕುಲದವರು ಕೂಡ ಅನೇಕ ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಮತ್ತು ಇದು ಅವರ 110ನೇ ವರ್ಕ್ಶಾಪ್ ಆಗಿದೆ. ನ್ಯಾಷನಲ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ. ಯಾವುದನ್ನೇ ಆಗಲಿ ವೈಜ್ಞಾನಿಕವಾಗಿ ಸರಿಯಾದ ನಿಟ್ಟಿನಲ್ಲಿ ಕಲಿತು ಜನಸಾಮಾನ್ಯರಿಗೆ ಅದು ಉಪಯೋಗಕ್ಕೆ ಬಂದರೆ ಅದರ ಸಾರ್ಥಕತೆ ಆಗುತ್ತೆ. ಭಾರತೀಯ ದೃಷ್ಟಿ ಕೂಡ ಇದೇ ಆಗಿದೆ. ವಿಶ್ವವಿದ್ಯಾಲಯ ಆ ನಿಟ್ಟಿನಲ್ಲಿ ಯೋಗವನ್ನು, ವಾಸ್ತುವನ್ನು, ಜ್ಯೋತಿಷ್ಯವನ್ನು, ಅದರ ಜೊತೆಗೆ ಆಯುರ್ವೇದ ಕ್ಷೇತ್ರದಲ್ಲಿರ್ಬೋದು, ಅದಕ್ಕೆ ಸಂಸ್ಕೃತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಜ್ಞಾನ ಪರಂಪರೆಯನ್ನು, ಜ್ಞಾನಧಾರೆಯನ್ನು, ಆಯುರ್ವೇದ, ಯೋಗ, ಅಸ್ಟ್ರಾನಮಿ ಎಲ್ಲದರಲ್ಲೂ ಅದನ್ನು ಒತ್ತು ಕೊಟ್ಟು ಮುಂದೆ ತರಕ್ಕೆ ಮತ್ತು ಜನರಿಗೆ ಇದನ್ನು ತಲುಪಿಸಿ ಅವರ ಜೀವನದ ಭಾಗವಾಗಿ ಅವರಿಗೆ ಅನುಕೂಲವಾಗಬೇಕು.
ಇದು ವಿಶ್ವವಿದ್ಯಾಲಯದ ಧ್ಯೇಯವಾಗಿದೆ. ಆ ನಿಟ್ಟಿನಲ್ಲಿ ಇವರು ಇವತ್ತು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಕಲಿತವರನ್ನು ಕರೆದಿದ್ದಾರೆ. ಇವಾಗ ಇಲ್ಲಿ ಒಬ್ಬರು ಸೈಕ್ಯಾಟ್ರಿಸ್ಟು, ಅವರು ಇದನ್ನು ಜ್ಯೋತಿಷ್ಯವನ್ನು ಎಲ್ಲಿ ತರಬಹುದು, ಯಾವ ರೀತಿ ಉಪಯೋಗ ಮಾಡಬಹುದು, ಎಷ್ಟರ ಮಟ್ಟಿಗೆ ಇದನ್ನು ಉಪಯೋಗ ಮಾಡಬೇಕು ಅಂತ ಅನೇಕ ಪ್ರಯೋಗಗಳನ್ನು ಮಾಡಿ ನಾವು ಅವರು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಮಾಡಿ ಜನರಿಗೆ ಇದನ್ನು ಮುಟ್ಟಿಸೋದ್ರಲ್ಲಿ ಸಫಲವಾಗಲಿ ಅಂತ ಹೇಳ್ತಾ ವಿಶ್ವವಿದ್ಯಾಲಯ ಕೂಡ ಇದನ್ನು ಇದೇ ರೀತಿಯ ಒಂದು ಸ್ಟಡಿ, ಈ ರೀತಿಯ ಒಂದು ಪ್ರಕ್ರಿಯೆಗೆ ಒತ್ತು ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದಕ್ಕೆ ಅಲ್ಲಿ ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ಕೋರ್ಸ್ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ BA, MA, PhD, D ಇದಿಷ್ಟು ಕೋರ್ಸ್ಗಳಾಗುತ್ತೆ. ಅನೇಕ ಸರ್ಟಿಫಿಕೇಟ್, ಡಿಪ್ಲೊಮಾ, PG ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ರನ್ ಮಾಡ್ತೀವಿ. ಜ್ಯೋತಿಷ್ಯ, ಯೋಗ, ವಾಸ್ತು ಇದರಲ್ಲಿ ಸರ್ಟಿಫಿಕೇಟ್ ಕೋರ್ಸ್ 6 ತಿಂಗಳು, ಡಿಪ್ಲೊಮಾ ಕೋರ್ಸ್ 1 ತಿಂಗಳು ಮತ್ತು PG ಡಿಪ್ಲೊಮಾ ಕೋರ್ಸ್ ಡಿಪ್ಲೊಮಾ ಕೋರ್ಸ್ 1 ವರ್ಷದ್ದು, PG ಡಿಪ್ಲೊಮಾ ಕೋರ್ಸ್ 1 ವರ್ಷದಿಂದ ನಾವು ರನ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಜ್ಞಾನಕ್ಕೋಸ್ಕರವಾಗಿ ದ್ವೈತ ವೇದಾಂತದಲ್ಲಿ, ಭಾಗವತದಲ್ಲಿ, ರಾಮಾಯಣದಲ್ಲಿ, ಸಂಸ್ಕೃತ ಮತ್ತು ಆಯುರ್ವೇದದ ವಿದ್ಯಾರ್ಥಿಗಳಿಗೆ ಸಂಸ್ಕೃತದ ಜ್ಞಾನ ತುಂಬ ಮುಖ್ಯ. ಅದನ್ನು ನಾವು ಯಾವ ರೀತಿ ಕೊಡ್ಬೋದು ಅಂತ ಹೀಗೆ ಬೇರೆ ಬೇರೆ ವಿಭಾಗದಲ್ಲಿ ಮತ್ತು ಅಲಂಕಾರ ಶಾಸ್ತ್ರದಲ್ಲಿ, ಸಾಹಿತ್ಯದಲ್ಲಿ ಸಾಹಿತ್ಯವನ್ನು ಆಸ್ವಾದಿಸೋದೇ ಒಂದು ದೊಡ್ಡ ಕಲೆ, ಅದನ್ನು ಹೇಗೆ ಮಾಡ್ಬೋದು ಅಂತ ಹೀಗೆ ವಿಭಿನ್ನ ಕ್ಷೇತ್ರಗಳಲ್ಲಿ ತಜ್ಞರಿಂದ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಂದ ಸೇರಿ ಈ ಎಲ್ಲ ಕೋರ್ಸ್ಗಳನ್ನು ಮಾಯಕಾರ ಗುರುಕುಲದವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮಲಿಮಹದೇಶ್ವರನ ಆಶ್ರಯದ ಆಶೀರ್ವಾದದಲ್ಲಿ ಅವರು ಈ ಕೆಲಸವನ್ನು ಜನರಿಗೆ ಅನುಕೂಲ ಆಗುವುದು ಹಾಗೂ ಈವರೆಗೂ ಅವರು 11,000 ವಿದ್ಯಾರ್ಥಿಗಳನ್ನು ತಯಾರು ಮಾಡಿದರು. ಬಹಳ ಸಂತೋಷಕರವಾದ ಸಂಗತಿ. ನಾನು ಆಗಲೇ ಹೇಳಿದರೆ ಮತ್ತೊಮ್ಮೆ ಹೇಳದೆ, ಈ ಎಲ್ಲ ಜ್ಞಾನ